ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದಾರೆ ನಟ ಚರಿತ್ ಬಾಳಪ್ಪ. ಪತ್ನಿಯಿಂದ ವಿಚ್ಛೇದನ ಪಡೆದುಕೊಂಡು ಈ ಹಿಂದೆಯೇ ಚರಿತ್ ವಿರುದ್ಧ ದೂರನ್ನ ಕೂಡ ಪತ್ನಿ ನೀಡಿರ್ತಾರೆ. ಪರಿಹಾರ ಹಣ ಕೇಳಿದ್ದಕ್ಕೆ ಬೆದರಿಕೆ ಅಂತ ದೂರನ್ನ ನೀಡಿರ್ತಾರೆ ಪತ್ನಿ. ಕಳೆದ ಜೂನ್ನಲ್ಲಿ ಸರ್ಜಾಪುರ ಠಾಣೆಯಲ್ಲಿ NCR ಕೂಡ ದಾಖಲಾಗಿರುತ್ತೆ. ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದಾರೆ ನಟ ಚರಿತ್ ಬಾಳಪ್ಪ. ಈ ಹಿಂದೆಯೇ ಚರಿತ್ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿರ್ತಾರೆ. ಬಟ್ ಆಗಲೂ ಕೂಡ ಒಂದು ವಾರ್ನ್ ಮಾಡಿ ಕಳಿಸಿರ್ತಾರೆ ಅಂತೆ. ಬಟ್ ಈಗ ಅದಾದ ನಂತರ ಈಗ ಮತ್ತೊಂದು ರೀತಿಯಾದಂಥ ಬೆಳವಣಿಗೆ. ಸೊ ಕನ್ನಡದ ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ನಟನೆ ಮಾಡಿದಾರಂತೆ ಇವರು. ಯಾವ್ಯಾವ ನಟನೆ ಮಾಡಿದಾರೋ, ಯಾವ್ಯಾವ ಇದರಲ್ಲಿ ಯಾವ್ಯಾವ ಪಾತ್ರಗಳನ್ನು ಮಾಡಿದಾರೋ ಗೊತ್ತಿಲ್ಲ. ಆ ಪಾತ್ರವೇ ಮೈ ಮೇಲೆ ಬಂದಿರೋ ರೀತಿಯಲ್ಲಿ ಆಡ್ತಾರಾ ಅಥವಾ ಆ ಪಾತ್ರಗಳು ಹೇಗಿದೆಯೋ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಅರೆಸ್ಟ್ ಅಂತೂ ಆಗಿದ್ದಾರೆ. ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಬರ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ನಾಯಿ ಹಾಕ್ವತ ಹ ಏಯ್ ಎಂಚಿನ ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಬರ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ನಾಯಿ ಹಾಕ್ವತ ಹ ಏಯ್ ಎಂಚಿನ ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಬರ್ದು ಇದು ಕಳೆದ ಜೂನ್ನಲ್ಲಿ ಸರ್ಜಾಪುರ ಠಾಣೆಯಲ್ಲೂ ಕೂಡ NCR ದಾಖಲಾಗಿತ್ತು. ಈಗ RR ನಗರದಲ್ಲೂ ಕೂಡ ಇದೆ. ಸೊ ಕನ್ನಡದ ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸಿದ್ರಂತೆ. ಇನ್ನೊಂದು ಕಡೆಗೆ ಈಗ ಒಂದು ಕಡೆಗೆ ಮದುವೆಯಾಗಿಯೂ ಕೂಡ ವಿಚ್ಛೇದನ ಪಡ್ಕೊಂಡಿದ್ದಾರೆ. ಈ ಕಡೆಗೆ ಇನ್ನೊಂದು ಕಡೆಗೆ ಸೀರಿಯಲ್ ನಟಿ ಜೊತೆಗೂ ಕೂಡ ಇಲ್ಲಿ ಒಂದೇ ಮನೆಯಲ್ಲಿ ಇದ್ರಂತೆ. ಅವರಿಗೂ ಕೂಡ ಲೈಂಗಿಕ ದೌರ್ಜನ್ಯ ಕೊಟ್ಟಿರುವಂಥ ಆರೋಪ ಇದೆ. ಈಗ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು ಅನ್ನೋದು. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಪತ್ನಿಯ ಜೊತೆಗೆ ವಿಚ್ಛೇದನವನ್ನು ಪಡ್ಕೊಂಡು ಇನ್ನೊಬ್ಬ ಯುವತಿಯ ಜೊತೆಗೆ ಇಲ್ಲಿ ಲಿವಿಂಗ್ ಟುಗೆದರಲ್ಲಿ ಇದ್ದಿದ್ದ, ಏನು ಕತೆ ಇದು ಅಂತ? ಹೌದು ಅರುಣ್, ಯಾಕಂದ್ರೆ ಗೆಳತಿ ಅಂತ ಹೇಳಿ ಆಕೆ ತನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಗೆಳತಿ ಅಂತ ಉಲ್ಲೇಖ ಮಾಡಿರುವಂತ ಮಾಹಿತಿಯನ್ನು ನೋಡಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಪತ್ನಿ ಮತ್ತು ಆತನ ನಡುವೆ, ಇಬ್ಬರ ನಡುವೆ ಯಾವುದೇ ರೀತಿಯ ವೈವಾಹಿಕ ಜೀವನ ಚೆನ್ನಾಗಿಲ್ದಿರೋ ಹಿನ್ನೆಲೆಯಲ್ಲಿ ಆತನನ್ನ ಬಿಟ್ಟು ಹೊರಗಡೆ ಹೋಗಿದ್ಲು. ಅಂದ್ರೆ ವಿಚ್ಛೇದನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ವಿಚ್ಛೇದನ ಪಡೆಯೋದಕ್ಕಿಂತ ಮುಂಚಿತವಾಗಿಯೂ ಕೂಡ ಏನು ಸಾಕಷ್ಟು ಆರೋಪಗಳನ್ನ ಆತನ ಮೇಲೆ ಮಾಡಿರುವಂತದ್ದು. ಚರಿತ್ ಮೇಲೆ ಆರೋಪಗಳನ್ನ ಮಾಡಿದ್ದು. ಆರೋಪವನ್ನ ಮಾಡಿದ ಮೇಲೆ ಆಕೆ ಆತನನ್ನ ವಿಚ್ಛೇದನ ಮಾಡಿ ಹೋಗಿರುವಂತದ್ದು. ಅದಾದ ಬಳಿಕ ಈ ಗೆಳತಿ ಏನಿದ್ರು, ಗೆಳತಿಯ ಜೊತೆಯಲ್ಲೂ ಕೂಡ ಇದೇ ರೀತಿಯ ಕಿರಿಕಳನ್ನ ಮಾಡ್ಕೊಂಡಿರುವಂತದ್ದು. ಕಿರಿಕನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಬಹುತೇಕ ಅನ್ಸ್ತಾರೋ ಮಾಹಿತಿ ಪ್ರಕಾರ ಈ ಹಿಂದೆ ನಿದ್ದಂತ ಒಂದಷ್ಟು ವಿಚಾರಗಳೇನೆ, ಅಂದ್ರೆ ವೈವಾಹಿಕ ಜೀವನದ ವಿಚಾರಗಳೇನಿತ್ತು ಆ ವಿಚಾರಗಳನ್ನ ಆಕೆ ಮುನ್ನೆಲೆಗೆ ತರ್ತಾ ಇದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾವ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆಗಳು ಪ್ರಾರಂಭ ಆಯ್ತು ಅನ್ನೋದ್ರ ಗೊತ್ತಿಲ್ಲ, ಬಗ್ಗೆ ಸ್ಪಷ್ಟನೆಗಳಿಲ್ಲ. ಆದ್ರೆ FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ನನಗೂ ಮತ್ತು ಆಕೆಗೂ ಕೂಡ ಇದ್ದಂತ ಒಂದಷ್ಟು ಗಲಾಟೆಗಳೇನಿತ್ತು, ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಪದೇ ಒಂದಷ್ಟು ಟಾರ್ಚರ್ ಅನ್ನ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಆತ ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಜೊತೆಗೆ ಒಂದು ವಿಡಿಯೋ ತುಣುಕುಗಳನ್ನು ನೀವು ನೋಡ್ತಾ ಇದ್ದೀರಿ, 45 ಸೆಕೆಂಡ್ಗಳ ವಿಡಿಯೋ ತುಣುಕಿದೆ. ಆ ಸಂದರ್ಭದಲ್ಲಿ ಆತ ಆಕೆಯ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗುವಂತದ್ದು, ಜೊತೆಗೆ ಬೇರೆ ರೀತಿಯ ಕೆಟ್ಟ ಪದಗಳನ್ನ ಮಾತಾಡುವಂತ ಪ್ರಯತ್ನಗಳನ್ನ ಮಾಡಿರುವಂತದ್ದು, ಇದೆಲ್ಲ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರಿಬ್ಬರ ನಡುವೆ ವೈವಾಹಿಕ ಜೀವನದ ಹಳೆ ಘಟನೆಗಳೇನಿತ್ತು ಆ ಹಳೆ ಘಟನೆಗಳು ಕೂಡ ಇವರಿಬ್ಬರ ಜೀವನವನ್ನ ಒಂದಷ್ಟು ಡಿಸ್ಟರ್ಬ್ ಅನ್ನ ಮಾಡಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.